ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಚಿಕನ್ ಗ್ರೀನ್ ಗ್ರೇವಿ ಮಾಡಲಿಕ್ಕೆ ನಾವು ಮೊದಲು ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟನ್ನು ಆ್ಯಡ್ ಮಾಡ್ಕೊಳ್ತೇನೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ 1 ಕಿಲೋ ಆಗೋಷ್ಟು ಚಿಕನನ್ನು ತಗೊಂಡಿದ್ದೇನೆ. ಸೊ ಇದಕ್ಕೆ ನಾನೀಗ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಟು ಮತ್ತೆ ಗ್ರೀನ್ ಗ್ರೇವಿಗೆ ಬೇಕಾಗಿರೋ ಮಸಾಲವನ್ನು ತೋರಿಸ್ತೇನೆ. ಅದೇ ರೀತಿ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೊಂಡಿದ್ದೇನೆ, ಮ್ಯಾರಿನೇಷನ್ಗೆ ಬೇಕಾಗಿರುವಂಥದ್ದು. ಸೊ ಇಲ್ಲಿ ನಾನೊಂದು ಒಂದೂವರೆ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತಗೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಇದು ಧನಿಯಾ ಮತ್ತು ಜೀರಾ ಹಾಗೂ ಪೆಪ್ಪರ್ ಪೌಡರ್ 3 ಇದರಲ್ಲಿ ಮಿಕ್ಸ್ ಆಗಿದೆ. ಅಂದರೆ ನೀವು ತಗೊಳ್ಳುವಾಗ ಒಂದೂವರೆ ಸ್ಪೂನ್ ಧನಿಯಾ ತಗೊಂಡ್ರೆ ಅರ್ಧ ಸ್ಪೂನ್ ಜೀರಿಗೆ ಸಾಕು, ಅರ್ಧದಿಂದ 1/4 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಸಾಕಾಗ್ತದೆ. ಸೊ ನಾನಿಲ್ಲಿ ಮಿಕ್ಸ್ ಮಾಡಿ ತಗೊಂಡಿದ್ದೇನೆ 3. ನೀವು ಸಪ್ರೇಟಾಗಿ ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಗರಂ ಮಸಾಲವನ್ನು ತಗೊಂಡಿದ್ದೇನೆ. ಸೊ ಗರಂ ಮಸಾಲ 1 ಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಅದೇ ರೀತಿ ಲಿಂಬು ರಸ, ನಾನು ಒಂದೂವರೆ ಆಗುವಷ್ಟು ಲಿಂಬುವನ್ನು ಹಿಂಡಿಕೊಂಡು ರಸ ತಗೊಂಡು ಇಟ್ಕೊಂಡಿದ್ದೇನೆ. ಆ ಲಿಂಬು ರಸವನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದೆಲ್ಲವನ್ನು ಹಾಕಿ ನೀಟಾಗಿ ಕಲಸಿ ಮ್ಯಾರಿನೇಷನ್ ಮಾಡಿ ಇಡುವ. ಈ ಹದಕ್ಕೆ ನೀಟಾಗಿ ಕಲಿಸ್ಕೊಂಡು ನಾನೊಂದು ಅರ್ಧ ಗಂಟೆ ಮ್ಯಾರಿನೇಷನ್ನಿಗೆ ಇಡ್ತೇನೆ. ಗ್ರೀನ್ ಮಸಾಲ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟನ್ನು ನೋಡೋಣ. ನಾನಿಲ್ಲಿ ಗ್ರೀನ್ ಮಸಾಲ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಸಾಧಾರಣ ನಾನು ಒಂದು ದೊಡ್ಡ ಗಾತ್ರದ ಒಂದು ಕಟ್ಟನ್ನು ತಗೊಂಡಿದ್ದೇನೆ. ಅದನ್ನು ನಾನು ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಅದರ ಅರ್ಧದಷ್ಟು ನಾನಿಲ್ಲಿ ಪುದೀನವನ್ನು ತಗೊಂಡಿದ್ದೇನೆ. ಹಾಗೆ ಅದೇ ರೀತಿ ಅದರ 1/4 ಭಾಗದಷ್ಟು ನಾನು ಇದು ಕರಿಬೇವನ್ನು ತಗೊಂಡಿದ್ದೇನೆ. ಹಾಗೆ ಮೆಣಸು ನನಗೆ ಖಾರಕ್ಕೆ ಅನುಗುಣವಾಗಿ ತಗೊಂಡಿದ್ದೇನೆ. ನಾನಿಲ್ಲೊಂದು 10-15 ಮೆಣಸನ್ನು ತಗೊಂಡಿರ್ಬೋದು. ಸೊ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ತಗೊಳ್ಬೋದು. ಅದೇ ರೀತಿ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮವನ್ನು ತಗೊಂಡಿದ್ದೇನೆ. ಇದು ಆಪ್ಷನಲ್, ಯಾವುದಾದ್ರೂ ಒಂದು ಹಾಕ್ಬೋದು, ಇಲ್ಲಾಂದರೆ ಹಾಕದೇನೂ ಇರ್ಬೋದು. ಬಟ್ ಹಾಕಿದರೆ ರುಚಿ ಜಾಸ್ತಿ ಆಗ್ತದೆ ಮತ್ತು ಗ್ರೇವಿ ಕೂಡ ಸ್ವಲ್ಪ ಥಿಕ್ ಪೇಸ್ಟ್ ಆಗಿ ಬರ್ತದೆ. ಹಾಗೆ ನಾನಿಲ್ಲಿ ಫ್ರೆಶ್ ಕ್ರೀಮನ್ನು ತಗೊಂಡಿದ್ದೇನೆ. ಆಪ್ಷನಲ್ಲು, ಹಾಕಿದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ನಾನು ಒಂದು 3-4 ಆನಿಯನನ್ನು ತಗೊಂಡಿದ್ದೇನೆ. ಅದು ನಿಮ್ಮ ಆನಿಯನ್ ಸೈಜ್ ಮೇಲೆ ಡಿಪೆಂಡ್. ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಾನಿಲ್ಲೊಂದು 4 ಆನಿಯನನ್ನು ತಗೊಂಡಿದ್ದೇನೆ. ಸೊ ಈಗ ನಾವು ಇದನ್ನು ಏನು ಮಾಡಬೇಕಂದ್ರೆ ಇದೆಲ್ಲವನ್ನು ನಾವೀಗ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರೋಣ. ಇದು ಬೇಡ, ಇದಿಷ್ಟು ಮಸಾಲೆಯನ್ನು ನಾವೀಗ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬರೋಣ. ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಳ್ಳೋಣ. ಐಸ್ ಕ್ಯೂಬ್ ಆದರೂ ಹಾಕ್ಕೊಳ್ಬೋದು, ಜಾಸ್ತಿ ವಾಟರ್ ಹಾಕ್ಕೊಳ್ಬೇಡಿ. ಕನ್ಸಿಸ್ಟೆನ್ಸಿ ನೋಡಿ ವಾಟರ್ ಹಾಕ್ಕೊಳ್ಬೋದು. ಯಾಕಂದರೆ ಕೆಲವೊಮ್ಮೆ ಇವೆಲ್ಲದರಲ್ಲಿ ವಾಟರ್ ಕಂಟೆಂಟ್ ಇರೋದ್ರಿಂದ ಒಮ್ಮೊಮ್ಮೆ ಮಿಕ್ಸಿಯಿಂದ ಹೊರಗೆ ಬರುತ್ತೆ. ಸೊ ಹಾಗಾಗಿ ನಾವಿನ್ನು ಪೇಸ್ಟ್ ಮಾಡಿಕೊಂಡು ತರೋಣ. ಈ ರೀತಿಯಾಗಿ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಂಡಿದ್ದೇನೆ. ಇನ್ನು ನಾವು ಒಗ್ಗರಣೆಗೆ ಇಡೋಣ. ನಾನಿಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ. ಪಾತ್ರೆ ಬಿಸಿ ಆಗಿದೆ. ಈ ಟೈಮಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ.
ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಅಂದರೆ ಇದರದ್ದು ಕಲರ್ ಚೇಂಜ್ ಆಗಬೇಕು. ಸೊ ಅಲ್ಲಿ ತನಕ ನಾವು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿ ಇಡುವ. ಆನಿಯನ್ ಇದು ಕಲರ್ ಚೇಂಜ್ ಆಗಿದೆ. ತುಂಬ ಬ್ರೌನಿಷ್ ಆಗಬೇಕಂತ ಏನಿಲ್ಲ, ಈ ಹದಕ್ಕೆ ಬಂದರೆ ಸಾಕು. ಈಗ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಚಿಕನನ್ನು ಆ್ಯಡ್ ಮಾಡ್ಕೊಳ್ತೇನೆ. ನೀಟಾಗಿ ಒಂದು ಸಲ ಮಗ್ಚ್ಕೊಳ್ಳುವ. ಸ್ವಲ್ಪ ಹೊತ್ತು ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಡ್ತೇನೆ. ಮಸಾಲೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗಲೇ ನಾನು ಮಾಡ್ತಾ ಇದ್ದೇನೆ, ಯಾಕಂದರೆ ಇದ್ರ ಜೊತೆಲೇ ಚಿಕನ್ ಬೇಯಲಿ ಅಂತ. ಕೆಲವರು ಏನು ಮಾಡ್ತಾರೆ ಅಂದರೆ ಇದು ಮಸಾಲೆ ಐಟಮನ್ನು ಮೊದಲು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೊಂಡು ಆಮೇಲೆ ಪೇಸ್ಟ್ ಮಾಡ್ಕೊಳ್ತಾರೆ. ನಾನಿಲ್ಲಿ ಆ ರೀತಿ ಮಾಡಲಿಲ್ಲ, ಡೈರೆಕ್ಟಾಗಿ ನಾನು ಪೇಸ್ಟ್ ಮಾಡ್ಕೊಂಡಿರೋದು. ಹಾಗಾಗಿ ನಾನಿಲ್ಲಿ ಮಸಾಲೆ ಜೊತೆಯಲ್ಲೇ ಚಿಕನ್ ಜೊತೆಯಲ್ಲೇ ಇದನ್ನು ಹುರಿಲಿಕ್ಕೆ ಬಿಡ್ತಾ ಇದ್ದೇನೆ, ಬೇಯಿಸಲಿಕ್ಕೆ. ಸೊ ಮಸಾಲೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು. ಹಾಗಾಗಿ ನಿಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಮಸಾಲೆ ಕಡ್ದಾಗ ತೊಗೊಂಡಿರುವ ನೀರೇ ಇದೆ, ಅದನ್ನೇ ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ಹಾಕಿ ಸಾಕು. ತಿಕ್ ಗ್ರೇವಿ ಬೇಕಂದರೆ ತಿಕ್ಕಾಗಿ ಮಾಡ್ಕೊಳ್ಬೋದು, ತಿನ್ನು ಬೇಕಂದರೆ ತಿನ್ನಾಗಿ ಮಾಡ್ಕೊಳ್ಬೋದು. ಡ್ರೈ ಬೇಕಂದರೆ ನೀವು ನೀರು ಹಾಕಬಾರ್ದು, ಹಾಗೆ ಮಾಡ್ಕೊಳ್ಬೋದು. ನೀಟಾಗಿ ಒಂದು ಸಲ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗೆ ಸ್ವಲ್ಪ ಗ್ರೇವಿ ನೀರಾಗಿಯೇ ಬೇಕು ಗೀ ರೈಸಿಗೋಸ್ಕರ. ಹಾಗಾಗಿ ನಾನು ಸ್ವಲ್ಪ ವಾಟರನ್ನು ಆ್ಯಡ್ ಮಾಡ್ಕೊಳ್ತೇನೆ. ಮತ್ತು ನಾನಿಲ್ಲಿ ಇದು ಬಾದಾಮ ಮತ್ತು ಗೋಡಂಬಿ ಹಾಕಿರೋದ್ರಿಂದ ಅದು ಸ್ವಲ್ಪ ತಿಕ್ಕಿ ಆಗಿ ಬರುತ್ತೆ ಗ್ರೇವಿ. ಹಾಗಾಗಿ ಈಗ ನಾವಿದನ್ನು ಸ್ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡ್ತೇನೆ. ಮಾಂಸ ಎಲ್ಲ ನೀಟಾಗಿ ಬೇಯೋ ತನಕ, ಹಾಗೆ ಗ್ರೇವಿ ಹಸಿ ವಾಸನೆ ಹೋಗುವ ತನಕ ನೀವು ಇದನ್ನು ನೀಟಾಗಿ ಕುದಿಸ್ಕೊಳ್ಳಿ. ಆ್ಯಂಡ್ ಮಧ್ಯೆ ಮಧ್ಯೆ ಸ್ವಲ್ಪ ನೋಡ್ತಾ ಇರಿ, ಅಡಿ ಹಿಡಿದೇ ಇರೋ ಹಾಗೆ ಅಷ್ಟೇ. ಸಾಧಾರಣ ಒಂದು 15 ನಿಮಿಷ ತಗೊಳ್ಬೋದು. ಗ್ರೇವಿ ಆಗಿದೆ, ನೀಟಾಗಿ ಕುದಿ ಬಂದಿದೆ. ಅದೇ ರೀತಿ ಮಾಂಸ ಕೂಡ ಬೆಂದಿದೆ. ಸೊ ಇದನ್ನೆಲ್ಲ ನೀವು ನೋಡ್ಕೊಳ್ಳಿ. ಹಾಗೆ ಉಪ್ಪು ಮತ್ತು ಖಾರ ಕೂಡ ನೀವು ನೋಡ್ಕೊಳ್ಳಿ. ಉಪ್ಪೆಲ್ಲ ಸರಿಯಾಗಿದೆ. ಸೊ ಇದು ಮುಗ್ದಿದೆ ಗ್ರೇವಿ. ಹಾಗಾಗಿ ನಾನು ಇಳಿಸುವ ಮೊದಲು ನಾನು ಫ್ರೆಶ್ ಕ್ರೀಮನ್ನು ಏನು ತಗೊಂಡಿದ್ದೇನೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ನೀವು ಲಾಸ್ಟಲ್ಲೇ ಹಾಕ್ಕೊಳ್ಬೇಕು. ಯಾವಾಗ ಗ್ರೇವಿಯನ್ನು ಇಳಿಸ್ತೀರಾ ಆ ಟೈಮಲ್ಲಿ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಕಿ ಸ್ವಲ್ಪ ಹೊತ್ತು ಮಗ್ಚಿ ಆಫ್ ಮಾಡಿದರೆ ಆಯಿತು. ನಮ್ಮ ಎಮ್ಮಿ ಗ್ರೀನ್ ಮಸಾಲ ಗ್ರೇವಿ ರೆಡಿ ಆಗ್ತಾಯಿದೆ. ಸೊ ಗೀ ರೈಸ್ ಜೊತೆ, ಅದೇ ರೀತಿ ಚಪಾತಿ ಜೊತೆ, ಹಾಗೆ ಅನ್ನದ ಜೊತೆ ಕೂಡ ತಿನ್ಬೋದು. ವೈಟ್ ರೈಸ್ ಜೊತೆ ಚೆನ್ನಾಗಿರುತ್ತೆ. ರೋಟಿ, ಚಪಾತಿ, ಕುಲ್ಚಾ ಎಲ್ಲದರ ಜೊತೆ ಕೂಡ ಇದನ್ನು ತಿನ್ಬೋದು. ಫ್ರೆಶ್ ಕ್ರೀಮ್ ಇಲ್ಲಿ ಆಪ್ಷನಲ್, ಬಟ್ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿದ ಮೇಲೇ ಆ ರಿಯಲ್ ಗ್ರೀನ್ ಗ್ರೇವಿದು ಟೇಸ್ಟ್ ನಮಗೆ ಎನ್ಹಾನ್ಸ್ ಆಗೋದು, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮುಗೀತು ಇಲ್ಲಿಗೆ ಗ್ರೇವಿ. ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ. ಬಿಸಿ ಬಿಸಿಯಾದ ನಮ್ಮ ಗ್ರೀನ್ ಗ್ರೇವಿ ತಿನ್ನಲಿಕ್ಕೆ ರೆಡಿ ಆಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಇದನ್ನು ನಿಮ್ಮ ಮನೇಲಿ ಖಂಡಿತವಾಗ್ಲೂ ಈ ರೀತಿಯಾಗಿ ಒಂದು ಗ್ರೇವಿ ಮಾಡಿ ತಿನ್ನಬೇಕು. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ
ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಆ್ಯಂಡ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ. ಅದೇ ರೀತಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಯಾಕಂದರೆ ನೀವು ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಸೊ ಹಾಗಾಗಿ ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಅದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಮಾತ್ರ ನೋಡಿ ಹಾಗೆ ಸುಮ್ಮನೆ ಇರಬೇಡಿ ಪ್ಲೀಸ್ ಡಿಯರ್ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ಚಾನಲನ್ನು ವಾಚ್ ಮಾಡಿದ್ದಕ್ಕಾಗಿ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.